Hi Makle, welcome to 10 power 100 maths class. ಸೊ ಇವತ್ತಿಂದ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಸೀರೀಸ್ ಆಯ್ತಾ. ಏನು ನ್ಯೂ ಸೀರೀಸ್ ಅಂತ ಹೇಳಿದ್ರೆ ನಿಮ್ಮ 2 ಮಾರ್ಕರ್ ಮತ್ತು 3 ಮಾರ್ಕರ್ಗೆ ಪ್ರತಿ ಒಂದು ಕ್ವಶನ್ಸ್ಗೂ ಏನೇನೆಲ್ಲ ಪಾಸಿಬಲ್ ಕ್ವಶನ್ಸ್ ಬರುತ್ತೆ. ಓಕೆ, ಇಟ್ಸ್ ನಾಟ್ ಲೈಕ್ ಎಲ್ಲ ಕ್ವಶನ್ಸ್ಗೂ ಪ್ರತಿಯೊಂದು ನಾವಿವಾಗ ಟುಡೇ ಐ ಆಮ್ ಫೋಕಸಿಂಗ್ ಆನ್ ಕ್ವಶನ್ ನಂಬರ್ 21 ಮಕ್ಕಳೇ. ಓಕೆ, ಕ್ವಶನ್ ನಂಬರ್ 21ಗೆ ಏನೇನೆಲ್ಲ ಪಾಸಿಬಲ್ ಕ್ವಶನ್ಸ್ ಬರುತ್ತೆ, ಸೊ ಎಲ್ಲನೂ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಇದ್ರದ್ದು ರೀಸನ್ ಅಂತ ಹೇಳಿದ್ರೆ ನಿಮಗೆ ಇದನ್ನೆಲ್ಲ ನಾನು ಮಾಡೆಲ್ ಪೇಪರ್ನ ರೆಫರ್ ಮಾಡಿ ಮಾಡ್ತಾ ಇರೋದು ಆಯ್ತಾ. ಸೊ ಏನಕ್ಕೆ ಇವಾಗ ಒಂದು ಕ್ವಶನ್ ನಂಬರಲ್ಲಿ ನೀವು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲಿ ಯಾವುದಾದ್ರು ಒಂದು ಕ್ವಶನ್ ಆ ಕ್ವಶನ್ಗೆ ಬರ್ಬೋದು. ಸೊ ದಟ್ ನಿಮ್ಮ ಪ್ರಿಪ್ರೇಷನ್ ಕೂಡ ನೀವು ಲೈಕ್ ಸ್ಟ್ರಾಂಗ್ ಆಗಿ ಹೋಗ್ಬೋದು ಮಕ್ಕಳು ಫಾರ್ ದ ಫೈನಲ್ ಎಕ್ಸಾಮಿನೇಷನ್. So that's why I thought of discussing this. So for this, your support is very important. So support in terms of like liking and subscribing the channel. So like every time I expect madadani matra. So apart from that, there's no expectation makle. Okay. So if you're watching my video for the first time, so please subscribe to my channel. And for all the math videos makle, so for all the math content, so just follow my channel. Okay. So let's start. ಸೊ ಫಸ್ಟ್ ಒನ್, ಸೊ ಲೈಕ್ ನಿಮ್ಮ ಮಾಡೆಲ್ ಪೇಪರಲ್ಲೂ ಫ್ಯೂ ಕ್ವಶನ್ಸ್ನ ನಾನು ರಿಪೀಟ್ ಆಗಿದೆ ಆಯ್ತಾ. ಸೊ ನೋಡಿ ಲೈಕ್ ಗೊತ್ತಾಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋದಕ್ಕಿಂತ ಮೊದಲು ಸಮ್ ಆಫ್ ದ ಪ್ರಾಪರ್ಟೀಸ್ ಯು ನೀಡ್ ಟು ನೋ ಮಕ್ಕಳೇ. ಓಕೆ, ಸೊ ದ ಪ್ರಾಪರ್ಟೀಸ್ ಆರ್ ಲೈಕ್ ಸಿಂಪಲ್ ಒನ್. ಲೆಟ್ಸ್ ಡಿಸ್ಕಸ್ ದಟ್ ಫಸ್ಟ್. ಫಸ್ಟ್ ಯಾವಾಗಲೂ ಅಷ್ಟೇ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಈ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನಲ್ಲಿ ನೆಗೆಟಿವ್ ಇದ್ದಾಗ, ಓಕೆ, ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನಲ್ಲಿ ನೆಗೆಟಿವ್ ಇದ್ದಾಗ there are 3 inverse trigonometric functions which will leave pi outside. That is cos inverse of minus x, secant inverse of minus x and cot inverse of minus x. ಈ ಮೂರು ಫಂಕ್ಷನ್ ಅಲ್ಲಿ ಆ ಮೈನಸ್ ಒಳಗಡೆ ಇದ್ದಾಗ ಇದೇನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ರಿಲೀಸ್ ಪೈ ಮೈನಸ್ ಅಂತ ಬಿಡುತ್ತೆ. ಪೈ ಮೈನಸ್ ಇದಾಗಿ ಇದು ಇಲ್ಲಿ ಪಾಸಿಟಿವ್ ಆಗುತ್ತೆ. ಸೊ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ, ಇಲ್ಲಿ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ, ಇಲ್ಲಿ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದು ಮೈನಸ್ ಇದ್ದಾಗ ಇದು ಪೈನ ರಿಲೀಸ್ ಮಾಡಿ ಉಳಿದಿದ್ದು ಪಾಸಿಟಿವ್ ಆಗುತ್ತೆ. ಇಲ್ಲಿ ಕೂಡ ಪೈ ರಿಲೀಸ್ ಆಯಿತು, ಉಳಿದಿದ್ದು ಪಾಸಿಟಿವ್ ಆಯಿತು. ಎಕ್ಸ್ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ಎಕ್ಸ್ ಕೂಡ ಪಾಸಿಟಿವ್ ಇದೆ. ಅಪಾರ್ಟ್ ಫ್ರಮ್ ದಟ್ ಇನ್ ಮೂರ್ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಎಲ್ಲ ಅದು ಮೈನಸ್ನ ಆಚೆ ಆಗುತ್ತೆ. ನಾವು ಫಾರ್ ಎಕ್ಸಾಂಪಲ್ ಈಗ ಸೈನ್ ತಗೊಂಡ್ರೆ, ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್, tan inverse of minus x and cosec inverse of minus x. So you ಮೂರು inverse trigonometry functions will leave just minus outside. So minus sin inverse of x ಇಲ್ಲಿ minus tan inverse of x ಇಲ್ಲಿ minus cosec inverse of x. ಸೊ ಈ ಮೂರು ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಪೈನ ಆಚೆ ಬಿಡುತ್ತೆ. ಇದು ಮೂರು ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಓನ್ಲಿ ವೆನ್ ಇಟ್ ಇಸ್ ನೆಗೆಟಿವ್ ಮಕ್ಕಳೇ. ಪಾಸಿಟಿವ್ ಇದೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಓನ್ಲಿ ವೆನ್ ಇಟ್ ಇಸ್ ನೆಗೆಟಿವ್ ಇಟ್ ವಿಲ್ ಲೀವ್ ಮೈನಸ್ ಔಟ್ಸೈಡ್. ಆಯ್ತಾ, ಇದು ಗೊತ್ತಿದ್ರೆ ಇವೆಲ್ಲ ತುಂಬಾ ಈಸಿ ಕಂಡ್ರು. ಓಕೆ, ಸೊ ಲೆಟ್ಸ್ ಸಾಲ್ವ್ ದಿಸ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಕಾಸ್ ಇರೋದ್ರಿಂದ ಇದು ಪೈ ಆಚೆ ಬಿಡುತ್ತೆ, ಇದು ಮೈನಸ್ ಆಚೆ ಬಿಡುತ್ತೆ ಅಷ್ಟೇ. ಓಕೆ, ಸೊ ಲೆಟ್ಸ್ ರೈಟ್ ದಿಸ್. ಸೊ ದಿಸ್ ಈಸ್ tan inverse ಆಫ್ 1 ಆಸ್ ಇಟ್ ಈಸ್. ಇದು ಪ್ಲಸ್ ಇಲ್ಲಿ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ 1/2 ಆಯಿತು, ಆ್ಯಂಡ್ ಇಲ್ಲಿ ಮೈನಸ್ ಆಚೆ ಬಿಡೋದ್ರಿಂದ ಸೊ ಮೈನಸ್ ಸೈನ್ ಇನ್ವರ್ಸ್ ಆಫ್ 1/2 ಆಯಿತು. ಸೊ ಇವಾಗೆಲ್ಲ ಒಳಗಿಂದ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್ ಇದೆ, ಪಾಸಿಟಿವ್ ಆಯಿತಾ. ಇಲ್ಲಿ ಪ್ರಾಪರ್ಟೀಸ್ನ ಅಪ್ಲೈ ಮಾಡಿದೆ. ಇದಾದ್ಮೇಲಿಂದ ಏನಾದರೂ ಕ್ಯಾನ್ಸಲೇಷನ್ ಇದ್ದರೆ ಕ್ಯಾನ್ಸಲೇಷನ್ ಮಾಡ್ಬೋದು, ಇಲ್ಲ ಅಂದರೆ ಮೈನಸ್ನ ಮಲ್ಟಿಪ್ಲೈ ಮಾಡೋದು ಪ್ಲಸ್ ಮಲ್ಟಿಪ್ಲೈ ಮಾಡೋದು, ದಟ್ ಈಸ್ ಒನ್ ಥಿಂಗ್. ಇದನ್ನು ಮತ್ತೆ ರಿರೈಟ್ ಮಾಡಿ ಬರ್ಕೊಳ್ಳೋಣ. ಸೊ tan ಇನ್ವರ್ಸ್ ಆಫ್ 1 ಪ್ಲಸ್ ಪೈ ಮೈನಸ್ cos inverse of 1/2 minus sin inverse of 1/2. So tan inverse of 1 is actually 45 degrees. So it's nothing but pi by 4 plus pi minus cos inverse of 1/2. So cos ಯಾವ angle ಗೆ cos value 1/2 ಅಂತ. So it is pi by 6 ಮಕ್ಕಳೇ. Okay, so 6 degree. pi by 3 30 degree minus ಇದು pi by 6 ಆಗಿದೆ, 30 degree ಬರುತ್ತೆ. Sin value is actually 30 degree 1/2 ಬರುತ್ತೆ. ಸೊ ಇವಾಗೆಲ್ಲ ಡಿನಾಮಿನೇಟರ್ ಸೇಮ್ ಮಾಡಿ. ಸೊ ಡಿನಾಮಿನೇಟರ್ ಇಸ್ ಎಲ್ಲದು 4 3 6 ಇದೆ. 4 3 6ಗೆ 12 ಬರುತ್ತೆ ಕಾಮನ್ ನಂಬರ್. ಸೊ ಇಲ್ಲಿ 12 ಇಲ್ಲಿ 3 ಇಲ್ಲಿ 3 ಇಲ್ಲಿ 4 ಇಲ್ಲಿ 4 ಇಲ್ಲಿ 2. ಸೊ ಏನಾಗುತ್ತೆ, ಸೊ 12 ಇಲ್ಲಿ 3 ಪೈ ಇಲ್ಲಿ 12 ಪೈ ಮೈನಸ್ 4 ಪೈ minus 2 pi. So 4 6 15.
15 minus 6 ಅಂದರೆ 9 pi ಅಲ್ವಾ. So it is 9 pi by 12 and this goes by 3 tables, so 3 pi by 4. So this is the final answer. So 3 pi by 4 is the answer ಆಯ್ತಾ. ಸೊ ಇದನ್ನು ಮಾಡೋದಕ್ಕೆ ಅಂತ ಮೊದಲು ಈ ಪ್ರಾಪರ್ಟೀಸ್ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಅಸ್. ಓಕೆ, so I'll just mark this as important ಮಕ್ಕಳೇ, so that you will get to know what it is. So this is very important for us. ನೆಕ್ಸ್ಟ್, ಸೊ ಇಲ್ಲೂ ಕೂಡ ಸೇಮ್ ಪ್ರಾಪರ್ಟಿ ಐತೆ. ಸೈನ್ ಒಳಗೆ ನೆಗೆಟಿವ್ ಇದೆ, ಸೊ ಬರೀ ಮೈನಸ್ ಮಾತ್ರ ಆಚೆ ಬರುತ್ತೆ. ಸೊ ಇದೇನಾಗುತ್ತೆ, ಸೊ ಸೈನ್ ಆಫ್ ಪೈ ಬೈ 3 ಇದು ಮೈನಸ್ ಆಚೆ ಬರೋದ್ರಿಂದ ಪ್ಲಸ್ ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ 1/2, ಸೈನ್ ಇನ್ವರ್ಸ್ ಆಫ್ 1/2 ಪ್ಲಸ್ ಆಯ್ತಾ, ಅದು ವ್ಯಾಲ್ಯೂ ಪ್ಲಸ್ ಆಯಿತು. ಸೊ ಸೈನ್ ಯಾವುದಕ್ಕೆ 1/2 ಆಗುತ್ತೆ, ಸೊ ಇಟ್ ಇಸ್ ಪೈ ಬೈ 6, 30 ಡಿಗ್ರಿ ಅಲ್ವಾ. ಸೊ ಸೈನ್ ಆಫ್ ಪೈ ಬೈ 3 ಪ್ಲಸ್ pi by 6. So ಇದು 6 degree, ಇದು 30 degree, that is nothing but 90 degree. So sin pi by 2 ಆಯಿತು, it is nothing but 1, number 1. Okay, that's it. Next, so third one, so cos inverse of 1/2, 2 sin inverse of 1/2. See ಇಲ್ಲಿ ನೆಗೆಟಿವೇ ಇಲ್ಲ, ಸೊ ಪ್ರಾಪರ್ಟಿ ಅಪ್ಲೈ ಮಾಡೋ ಚಾನ್ಸಸ್ ಬರಲ್ಲ ಆಯ್ತಾ. ಸೊ ಡೈರೆಕ್ಟ್ ಆಗಿ ಮಾಡಿ. ಸೊ cos inverse of 1/2 ಅಂದರೆ ಕಾಸ್ ವ್ಯಾಲ್ಯೂ ಯಾವುದಕ್ಕೆ 1/2 ಆಗಿರುತ್ತೆ, ಇಟ್ ಇಸ್ 60 degree, it is pi by 3. So pi by 3 plus 2 sin inverse. So sin value ಅದಕ್ಕೆ 1/2 ಆಗುತ್ತೆ, it is pi by 6 ಮಕ್ಕಳೇ. ಓಕೆ, so 2 pi by 6. So 2 ones are 2 3s are. So pi by 3 plus pi by 3, the answer is 2 pi by 3. Simple one. Next, so ಇಲ್ಲಿ ನೆಗೆಟಿವ್ ಇದೆ, ಸೊ ನೆಗೆಟಿವ್ ಇದ್ದಾಗ ಪ್ರಾಪರ್ಟಿ ಅಪ್ಲೈ ಮಾಡಿ. ಓಕೆ, ಸೊ tan inverse of √3 ಮೈನಸ್ ಇಲ್ಲೇನಾಗುತ್ತೆ, ಸೆಕೆಂಡಲ್ಲಿ ಮೈನಸ್ ಇರೋದ್ರಿಂದ ಪೈ ಆಚೆ ಬರುತ್ತೆ. ಓಕೆ, ಸೊ ನಿಮಗೆ ಪ್ರಾಪರ್ಟಿಗೆ ಕಂಪೇರ್ ಮಾಡಿದ್ರೆ ಲುಕ್ ಎಟ್ ದಿಸ್ ಪ್ರಾಪರ್ಟಿ. ಓಕೆ, ಸೊ ಸೆಕೆಂಡಲ್ಲಿ ಮೈನಸ್ ಇದ್ರೆ ಏನಾಗುತ್ತೆ, ಪೈ ಮೈನಸ್ ಅಂತ ಬರುತ್ತೆ ಅಲ್ವಾ. ಸೊ ಲೆಟ್ಸ್ ಡೂ ದ್ಯಾಟ್. ಸೊ ಇಟ್ ಈಸ್ ಪೈ ಮೈನಸ್ ಸೀಕೆಂಟ್, ಇದು ಇವಾಗ ಸೆಕೆಂಡ್ ಇನ್ವರ್ಸ್ ಆಫ್ 2 ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಪೈ ಅಂತ ಆಚೆ ಬಂದ್ಮೇಲೆ ಅದು ಪಾಸಿಟಿವ್ ಆಗುತ್ತೆ. ಓಕೆ, ಸೊ ವಾಟ್ ಈಸ್ ಸೆಕೆಂಡ್ ಯಾವಾಗ 2 ಆಗುತ್ತೆ ಮಕ್ಕಳೇ, ವೆನ್ ಇಟ್ ಈಸ್, ಈಗ ಕಾಸ್ಟ್ ಉಲ್ಟಾ ಅಲ್ವಾ, ಕಾಸ್ಟ್ 60 ಡಿಗ್ರಿ ಆಗಿದ್ದಾಗ ಸೆಕೆಂಡ್ 2 ಆಗುತ್ತೆ. ಸೊ ಇದು 60 ಡಿಗ್ರಿ ಆಗುತ್ತೆ ತಾನೆ. ಸೊ 60 ಡಿಗ್ರಿ ಅಂದರೆ ಇಟ್ ಈಸ್ ಪೈ ಬೈ 3, ಯಾ ಪೈ ಬೈ 3. ಸೊ ಟ್ಯಾನ್ ಇನ್ವರ್ಸ್ ಆಫ್ √3 ಅಂದರೆ, ಸೊ ಫಾರ್ ವಾಟ್ ಆಂಗಲ್ ಟ್ಯಾನ್ ವ್ಯಾಲ್ಯೂ ಇಸ್ √3. √3 ಅಂದರೆ ಪೈ ಬೈ 3 ಓನ್ಲಿ. ದಿಸ್ ಇಸ್ ಸೊ ಪೈ ಬೈ 3 ಮೈನಸ್ ಪೈ ಬೈ 3. ಸೊ ಪೈ ಬೈ 3 ದಿಸ್ ಇಸ್ 2 pi by 3 ಅಲ್ವಾ. ಸೊ ಮೈನಸ್ 2 pi by 3 ಆಯಿತು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಮೈನಸ್ ಪೈ ಬೈ 3 ಆಯಿತು. ದ ಆನ್ಸರ್ ಇಸ್ ಮೈನಸ್ ಪೈ ಬೈ 3 ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್, ಆ್ಯಂಗಲ್ನ ಮಿಸ್ ಮಾಡ್ಕೋಬೇಡಿ. ಸೊ 60 ಡಿಗ್ರಿ ಮತ್ತು 30 ಡಿಗ್ರಿ ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಆಯ್ತಾ. ಸೊ ಬರೆಯುವಾಗ ಮಿಸ್ ಮಾಡ್ಕೊಳ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ದ ಆನ್ಸರ್ ಇಸ್ minus pi by 3. Okay, next question. So next question is tan inverse of √3 minus tan inverse of, sorry, cot inverse of minus √3. Once again, negative property. Tan inverse of √3 minus of ಇದೇನಾಗುತ್ತೆ pi minus, so cot inverse of √3 ಆಯಿತು. Tan inverse of √3 once again in the previous case ಅಲ್ಲಿ ಬರ್ದಿದ್ದೀವಲ್ಲ. So tan inverse of √3 is pi by 3. So same pi by 3 will come here. So pi by 3 minus pi minus, this is pi by 6 ಮಕ್ಕಳೇ. ಓಕೆ, ಸೊ cot √3 ಆಗಿದೆ ಅಂದರೆ cot inverse of √3 ಅಲ್ವಾ. ಸೊ cot inverse of √3 is pi by 6, 30 ಡಿಗ್ರಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ pi by 3 ಮೈನಸ್ 5 pi by 6. 6 ಅಂದರೆ ಇಲ್ಲಿ 2, ಸೊ ಮೈನಸ್ 3 pi by 6, ಇಟ್ ಇಸ್ ನಥಿಂಗ್ ಬಟ್ ಮೈನಸ್ pi by 2 ಅಲ್ವಾ. ಸೊ ಸಿಂಪಲ್, ಸೊ ಮೈನಸ್ pi by 2 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಒನ್ ಈ ಥರ ಕ್ವಶನ್ಸ್ಗಳು ಆಯ್ತಾ. ಇದರಲ್ಲಿ ನಿಮ್ದೊಂದು ಮಾಡೆಲ್ ಪೇಪರ್ಲಿ ಇದೆ ಮಕ್ಕಳೇ. ಓಕೆ, ವೆರಿ ಸಿಂಪಲ್ ಆಗಿದೆ. ಇಲ್ಲಿ ಏನು ಪ್ರೂವ್ ಮಾಡಕ್ಕೆ ಹೇಳಿದ್ದಾರೆ ಅಂದರೆ 2 sin inverse x ಪ್ರೂವ್ ಮಾಡ್ಬೇಕು ತಾನೆ. ಸೊ ಸಬ್ಸ್ಟಿಟ್ಯೂಟ್ x = sin θ. ಇಲ್ಲಿ ಏನು ಪ್ರೂವ್ ಮಾಡಕ್ಕೆ ಹೇಳಿದ್ರೆ 2 cos inverse x ಅಲ್ವಾ. ಸಬ್ಸ್ಟಿಟ್ಯೂಟ್ x = cos θ ಅಷ್ಟೇ, ವೆರಿ ಸಿಂಪಲ್. ಸೊ ಐಲ್ ಸಾಲ್ವ್ ನಾವ್. ಸೊ ಇನ್ ದಿಸ್ ಕೇಸ್ ಟೇಕ್ x = sin θ ಮಕ್ಕಳೇ. ಓಕೆ, ಸೊ ದೆನ್ θ ಏನಾಗುತ್ತೆ, θ = sin inverse x. ಸೊ ಇದು ಒಂದು ಎಕ್ಸ್ಟ್ರಾ ಸ್ಟೆಪ್ ಬರ್ಕೋಬೇಕು. ಓಕೆ, ಸೊ ಸಬ್ಸ್ಟಿಟ್ಯೂಟ್ ನಾವ್ take LHS ಮಕ್ಕಳೇ. what is LHS? sin inverse of, so in place of x substitute ಇದು ಮಾಡಿ ಆಯ್ತಾ. ಸೊ 2 sin θ into root of 1 minus sin square θ ಅಲ್ವಾ. ಸೊ sin inverse of, so 2 sin θ ಇದೇನಾಗುತ್ತೆ 1 minus sin square θ ಅಂದರೆ cos square θ. ಸೊ ರೂಟಿಂದ ಆಚೆ ಬರುತ್ತೆ.
So you can write it as sin inverse of 2 sin theta into cos theta. Okay, so this can be taken as sin inverse of sin 2 theta. ಆಯ್ತಾ ಹೆಂಗ್ ಬಂತು ಅಂತ ಹೇಳಿದ್ರೆ ಇದು ಆಕ್ಚುಲಿ sin 2 theta ಫಾರ್ಮ್ ಎಲ್ಲ ಕಂಡು. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಿಸ್. ಇವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ this and this we can cancel it off, sin inverse and this one. So what is left out is only 2 theta ಮಕ್ಕಳೇ. So 2 theta ಅಂದ್ರೆ ಏನು? theta ಅಂದ್ರೆ sin inverse x ಅಲ್ವಾ? So 2 sin inverse x, that is nothing but RHS ಅಲ್ವಾ? So very simple, ಈ ತರ ಬರೆದ್ರೆ ಸಾಕು. Okay, so next equation. So equation ಗೆ substitute x is equal to cos theta. So theta ಏನಾಗುತ್ತೆ? So theta is equal to cos inverse fx. Okay, now substitute here. So I'll take LHS. What is sin inverse of 2 cos theta into root of 1 minus cos square theta ಆಯಿತು. So sin inverse of so 2 cos theta into root of sin square theta ಆಯಿತು ಮಕ್ಕಳೇ. ಸೊ ರೂಟ್ ಆಚೆ ಬರುತ್ತೆ. ಸೊ ರೂಟ್ ಆಚೆ ಬಂದರೆ sin theta ಆಗುತ್ತೆ. ಸೊ sin inverse of 2 cos theta into sin theta ಬಂತಾ? ಸೊ ಸೇಮ್ ಸ್ಟೆಪ್. ಸೊ 2 sin theta into cos theta ಅಂದರೆ sin 2 theta, 2 cos theta into sin theta ಅಂದರೂ sin 2 thetaನೇ. ಸೊ ಇದೇನಾಗುತ್ತೆ? ಸೊ sin inverse of sin 2 theta ಅಂತ ಬಂತು. ಸೊ ಇದು ಕ್ಯಾನ್ಸಲ್ ಆಗಿ only 2 theta remaining. So this is nothing but 2 cos inverse x. Simple question. Okay, ಇಷ್ಟು ಮಾಡಿದ್ರೆ ಸಾಕು. ನೆಕ್ಸ್ಟ್ ಇದೇ ಥರ ಇದು ಕೂಡ ಐ ಫೀಲ್ ದಟ್ ದಿಸ್ ಕಮ್ ಫಾರ್ 2 ಮಾರ್ಕ್ ಮಕ್ಕಳೇ. ಓಕೆ, ವೆರಿ ಸಿಂಪಲ್ ಕ್ವಶನ್. ಸೊ ಇಲ್ಲೂ ಕೂಡ ಸೇಮ್ ಕಂಡ್ರು. ಓಕೆ, ಸೊ x is equal to sin theta and x is equal to cos theta ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗ್ದೋಯ್ತು. ಒಂದು ಫಾರ್ಮುಲಾ ಗೊತ್ತಿರಬೇಕು. ಆ ಫಾರ್ಮುಲಾ ಐ ಹೋಪ್ ನಿಮಗೆ ಗೊತ್ತಿರುತ್ತೆ. ದಟ್ ಈಸ್ sin 3 theta ಮಕ್ಕಳೇ. ಓಕೆ, ಸೊ substitute x is equal to sin theta. ಸೊ theta ಏನಾಗುತ್ತೆ? theta is equal to sin inverse x ಅಲ್ವಾ? ಸೊ ಸಬ್ಸ್ಟಿಟ್ಯೂಟ್ ಇಲ್ಲಿ ಮಾತ್ರ ಇದನ್ನು ತಗೊಳ್ಳಿ ಆಯ್ತಾ, ದೊಡ್ಡದು ಯಾವುದಿದೆ ಅದನ್ನು ತಗೊಳ್ಳಿ. ಸೊ ಇಟ್ ಈಸ್ ಆಕ್ಚುಲಿ sin inverse of 3 sin theta minus 4 sin cube theta. So sin inverse of this is actually sin 3 theta ಕಂಡ್ರು. ಓಕೆ, sin 3 theta ಫಾರ್ಮುಲಾ ಗೊತ್ತಿಲ್ಲ ಅಂದ್ರೂ ನಾನು ಏನು ಬರೀತೇನೆ ಅದನ್ನು ಬರೀರಿ ಆಯ್ತಾ. ಸೊ ಇವಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ, 3 theta ಉಳ್ಕೊಳ್ಳುತ್ತೆ. theta ಅಂದ್ರೇನು? sin inverse x. ಸೊ 3 sin inverse x. ಇಲ್ಲಿ ಫಾರ್ಮುಲಾ ಗೊತ್ತಿದೆ ಅಂದ್ರು ಈ ಫಾರ್ಮೆಟ್ನ ಬರ್ಕೊಂಡ್ರೆ ನಮಗೆ ಫೈನಲ್ ಆಗಿ 3 sin inverse x ಬೇಕು. ಸೊ ಅದಕ್ಕೆ 3 theta ಬೇಕು. ಸೊ ಸೈನ್ ಪಕ್ಕ 3 theta ಬರ್ಕೊಳ್ಳಿ. ಓಕೆ, ಸೊ 3 sin inverse x is the final answer. ನೆಕ್ಸ್ಟ್ ಇದಕ್ಕೆ substitute x is equal to cos theta ಮಕ್ಕಳೇ. ಸೊ theta is equal to cos inverse x ಆಯಿತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ cos inverse of x ಜಾಗದಲ್ಲಿ cos theta ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 4 cos cube theta minus 3 cos theta. ಸೊ cos inverse of cos theta 3 ಇದಕ್ಕೆ ಕ್ಯಾನ್ಸಲ್ ಆಯಿತು. ಸೊ 3 theta will be remaining. This is nothing but 3 cos inverse x. ಸಿಂಪಲ್. ಓಕೆನಾ? ಸೊ ಈ ಥರ ಮೆಥಡ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಆಗುತ್ತೆ. ಸೊ ದರ್ ಇಸ್ ನಥಿಂಗ್ ಡಿಫಿಕಲ್ಟ್ ಇನ್ ದಿಸ್ ಮಕ್ಕಳೇ. ಓಕೆ, 2-3 ಸ್ಟೆಪ್ ಬರೆದ್ರೆ ಮುಗ್ದೋಯ್ತು. ಆ್ಯಂಡ್ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೂ ಅದು ಕ್ವಶನಲ್ಲೇ ಇರುತ್ತೆ. ಸೊ ಇಟ್ಸ್ ಈಸಿ ಫಾರ್ ಯು ಆಲ್ ಟು ಲೈಕ್ ಡೂ ಇಟ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಲೈಕ್ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಗ್ರೇಡ್ 11 ಟಾಪಿಕ್ ಇಂಟಿಗ್ರೇಟ್ ಆಗಿದೆ ಆಯ್ತಾ. ಅಲೈಡ್ ಆಂಗಲ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗಿರಬೇಕು. ಓಕೆ, ಸೊ ನಾವು ಫಸ್ಟ್ ಕ್ವಶನ್ ಇಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ 7 pi by 6 ಮಕ್ಕಳೇ. ಸೊ 7 pi by 6 ಅಂದರೆ ಇಟ್ ಇಸ್ 180 by 6. 180 by 6 ಅಂದರೆ ಇದು 30 ಡಿಗ್ರಿ. 30 into 7 is 3 7s 21, 210 ಡಿಗ್ರಿ. ಸೊ ಕಾಸ್ ಫಸ್ಟ್ ಆಫ್ ಆಲ್ ಇದನ್ನ ಇಲ್ಲಿ ಏನು ಕ್ಯಾನ್ಸಲ್ ಮಾಡಿ ಹೊಡೆದಾಕಿದ್ವಿ. ಕಾಸ್ ಇನ್ವರ್ಸ್ ಕಾಸ್ ಹೊಡೆದಾಕಿದ್ವಿ ಈ ಥರ ಇದ್ದಾಗ. ಇಲ್ಲಿ ಸೈನ್ ಇನ್ವರ್ಸ್ ಸೈನು ಹೊಡೆದಾಕಿದ್ವಿ ಬಿಕಾಸ್ ಇಟ್ ಇಸ್ ಅಂಡರ್ ದ ಗಿವನ್ ರೇಂಜ್ ಆಯ್ತಾ. ಬಟ್ ಇನ್ ದಿಸ್ ಕೇಸ್ ಇದು 210 ಡಿಗ್ರಿ. ಕಾಸ್ದು PVB ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಬಂದ ಮಕ್ಕಳೇ. ಸೊ 0 to 180 ಕಂಡ್ರು. ಓಕೆ, ಸೊ 0 to 180 ಕರೆಕ್ಟಾ. ಬಟ್ ಇದು 210 ಡಿಗ್ರಿ ಇದೆ. 210 ಡಿಗ್ರಿ ಇದ್ದಾಗ when it is not under the principal value branch we won't be able to cancel. So those property ವರ್ಕ್ ಆಗೋದಿಲ್ಲ. ಓಕೆ, ದಟ್ ಈಸ್ ವೈ ಇದನ್ನ ನಾವು 180 ಒಳಗಡೆ ತರಬೇಕು. 0 ಇಂದ 180 ಒಳಗೆ ತರಬೇಕು. ದಟ್ ಈಸ್ ವಾಟ್ ಅವರ್ ಮೇಜರ್ ಜಾಬ್. ಇಲ್ಲಿಗೆ ನಾವು ಗ್ರೇಡ್ 11 ಅಲೈಡ್ ಆಂಗಲ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ 210 ಡಿಗ್ರಿನ ನಾನು ಏನಂತ ಬರ್ಕೊಳ್ತೀನಿ ಅಂತ ಹೇಳಿದ್ರೆ 180 plus 30 ಡಿಗ್ರಿ 180 plus 30 ಡಿಗ್ರಿ ಅಂತ ಬರ್ಕೊಳ್ತೀನಿ. ಸೊ 180 plus 30 ಡಿಗ್ರಿ ಅಂದರೆ ಥರ್ಡ್ ಕ್ವಾಡ್ರೆಂಟ್ ಆಗುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಇರುತ್ತೆ. ಓಕೆ, ಇದನ್ನ ನೆನ್ಪಿಟ್ಕೋಬೇಕು. ಸೊ ಇದನ್ನ ಕಾಸ್ ಇನ್ವರ್ಸ್ ಆಫ್ ಕಾಸ್ ಇದನ್ನ ನಾನು ಪೈ ಪ್ಲಸ್ pi by 6 ಅಂತ ಬರ್ಕೊಳ್ತೀನಿ. pi plus pi by 6. ಸೊ ಆಸ್ ಐ ಟೋಲ್ಡ್ ಯು ಅರ್ಲಿಯರ್ ಕಾಸ್ ಎಕ್ಸ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಆಗೋದ್ರಿಂದ ಇದೇನಾಗುತ್ತೆ
ಕಾಸ್ ಪೈ ಪ್ಲಸ್ ಪೈ ಬೈ 6 ಇದೆಲ್ಲ ಇದು ಮೈನಸ್ ಕಾಸ್ ಪೈ ಬೈ 6 ಆಗುತ್ತೆ. ಓಕೆ, ಆಲ್ ರೈಟ್ ಹಿಯರ್. ಸೊ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಕಾಸ್ ಪೈ ಬೈ 6 ಆಯಿತು, ಮೈನಸ್ ಕಾಸ್ ಪೈ ಬೈ 6 ಆಯಿತು. ಇವಾಗ ಒಂದು ಪ್ರಾಪರ್ಟಿ, ಹಳೆಯ ಪ್ರಾಪರ್ಟಿ ನಾವು ಡಿಸ್ಕಸ್ ಮಾಡಿದ್ದ ಫಸ್ಟ್ ಸ್ಲೈಡಲ್ಲಿ, ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ವಾಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್? ಪೈ ಮೈನಸ್ ಅಂತ ಬರುತ್ತೆ ಅಲ್ವಾ, ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್. ಸೊ ಇದೇ ಪ್ರಾಪರ್ಟಿನ ನಾವು ಇವಾಗ ಇಲ್ಲಿ ಅಪ್ಲೈ ಮಾಡಬೇಕು. ತುಂಬ ಜನ ಇದನ್ನು ಮಿಸ್ ಮಾಡ್ಕೊಳ್ತೀರಾ. ಓಕೆ, ಸೊ ಮಿಸ್ ಮಾಡ್ಕೋಬೇಡಿ. ಸೊ ವೆರಿ ಇಂಪಾರ್ಟೆಂಟ್, ಕಾಸ್ ಇನ್ವರ್ಸ್ ಆಫ್ ಕಾಸ್ ಪೈ ಬೈ 6 ಮಕ್ಕಳೇ. ಓಕೆ, ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಇಲ್ಲಿ ಮೈನಸ್ ಇರೋದ್ರಿಂದ ಕಾಸ್ ಇನ್ವರ್ಸ್ ಒಳಗಡೆ, ಸೊ ವಿ ಕ್ಯಾನ್ ಯೂಸ್ ದಟ್ ಪ್ರಾಪರ್ಟಿ. ಸೊ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಪೈ ಬೈ 6, ಕಾಸ್ ಇನ್ವರ್ಸ್ ಆಫ್ ಕಾಸ್ ಪೈ ಬೈ 6. ಐ ಹೋಪ್ ಇದು ಅರ್ಥ ಆಗಿದೆ ಅಂತ. ಓಕೆ, ಇವಾಗ ನೋಡಿ, ಕಾಸ್ ಇನ್ವರ್ಸ್ ಮತ್ತೆ ಕಾಸ್ನ ಕ್ಯಾನ್ಸಲ್ ಮಾಡ್ಬೋದು. ಏನಕ್ಕೆ ಕ್ಯಾನ್ಸಲ್ ಮಾಡ್ಬೋದು ಗೊತ್ತಾ? ಈಗ ಪೈ ಬೈ 6 ಅಂದರೆ 30 ಡಿಗ್ರಿ, ಈ ಆಂಗಲ್ ಒಳಗೆ ಇದೆ ಆಯ್ತಾ. ಈಗ ಇದನ್ನೆರಡನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ ದಲ್ಲಿ ನಾವು ಲೆಫ್ಟ್ ಔಟ್ ಎಲಿಮೆಂಟ್ಸ್ ಆರ್ ಪೈ ಮೈನಸ್ ಪೈ ಬೈ 6. ಸೊ ದ ಆನ್ಸರ್ ಈಸ್, so 5 pi by 6 is the answer control. Okay, which is belongs to 0 to pi. 5 pi by 6 and raised to 5 into 30 degree, 150 degree. 150 degree idrolage ideyalva. So answer is acceptable. Okay, next. So next question is tan inverse of tan pi by 3 pi by 4. So tan the principal value branch bandu minus 90 to plus 90 makle. Okay, 90 in the plus 90 ಒಳಗೆ ಇರಬೇಕು. ಓಕೆ, ಬಟ್ ಇದು 3 ಪೈ ಬೈ 4 ಅಂದರೆ 135 ಡಿಗ್ರಿನ, 135 ಡಿಗ್ರಿ ಅಂದರೆ ಮೋರ್ ದನ್ 90 ಆಯ್ತು, ಆಗೋದಿಲ್ಲ. ಓಕೆ, ಸೊ ಇದಕ್ಕೆ ಏನು ಮಾಡ್ಕೊಳ್ಳಿ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಇದನ್ನೇನು ಮಾಡ್ಕೋಬೋದು, 180 ಅಂದರೆ ಪೈ ಮೈನಸ್ ಪೈ ಬೈ 4 ಅಂತ ಬರ್ಕೋಬೋದಾ? ಪೈ ಮೈನಸ್ ಪೈ ಬೈ 4, 180 ಮೈನಸ್ 45 ಅಂದರೆ 135 ತಾನೆ ಅಲ್ವಾ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ನೆಗೆಟಿವ್, ರೈಟ್? ಸೊ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ನೆಗೆಟಿವ್. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಟ್ಯಾನ್ ಪೈ ಬೈ 4 ಮಕ್ಕಳೇ. ಓಕೆ, ಮೈನಸ್ ಟ್ಯಾನ್ ಪೈ ಬೈ 4. ಸೊ ಟ್ಯಾನ್ ಇನ್ವರ್ಸ್ ಒಳಗೆ ನೆಗೆಟಿವ್ ಇದ್ರೆ ಅದು ಟ್ಯಾನ್ ಮೈನಸ್ ಆಚೆ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಪೈ ಬೈ 4. ಇದೆರಡು ಕ್ಯಾನ್ಸಲ್ ಆಯಿತು. ದ ಆನ್ಸರ್ ಇಸ್ ಮೈನಸ್ pi by 4 control. So the answer is minus pi by 4. So very important, ಈ minus plus na miss ಮಾಡ್ಕೋಬೇಡಿ. And this is belongs to minus 90 to plus 90 ಅಲ್ವಾ, minus 45. Minus 45, yes, belongs to. Next, so sin inverse of sin 2 pi by 3. 2 pi by 3 ಅಂದ್ರೆ 60, 62 is 120. But the sin the principal value branch ಬಂದು minus 90 to plus 90 ಮಕ್ಕಳೇ. Okay, minus 90 to plus 90. So I'm using only degree measure here, so don't get confused with this. ಸೊ ಬಟ್ ನಮಗೆ ಇಲ್ಲಿ ಕೊಟ್ಟರೆ ಆ್ಯಂಗಲ್ 120. 120. ಸೊ ರೆಡ್ಯೂಸ್. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ 180 ಮೈನಸ್ 6. ಲೆಟ್ಸ್ ನಾಟ್ ಯೂಸ್. ಕ್ಯಾನ್ ರೈಟ್ ಪೈ ಮೈನಸ್ ಪೈ ಬೈ 6. ಎಲ್ ಸಿ ಎಮ್ ತಗೊಂಡ್ರೆ ಅದೇ ಬರುತ್ತಲ್ವಾ, ಪೈ ಮೈನಸ್ ಪೈ ಬೈ 6 ಅಲ್ಲ, ಪೈ ಬೈ 3. ಕರೆಕ್ಟ್. ಪೈ ಮೈನಸ್ ಪೈ ಬೈ 3 ಅಂದರೆ 180 ಮೈನಸ್ 60 ಅಂದರೆ 120ನೇ. ಕರೆಕ್ಟ್. ಎಲ್ ಸಿ ಎಮ್ ತಗೊಂಡ್ರು 2 ಪೈ ಬೈ 3ನೇ ಬರುತ್ತೆ. ಸೊ ಪೈ ಮೈನಸ್ ಪೈ ಬೈ 3 ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಸೈನ್ ಪಾಸಿಟಿವ್ ಆಗಿರುತ್ತೆ. ಸೊ ನಥಿಂಗ್ ಟು ವರಿ. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಪೈ ಬೈ 3 ಅಂತ ಬರುತ್ತೆ. ಇದೆರಡು ಕ್ಯಾನ್ಸಲ್ ಆಯಿತು, ಪೈ ಬೈ 3 ಅಂತ ಬಂತು. ಸೊ ನಾವು ವಿಲ್ ಬಿ ಥಿಂಕಿಂಗ್ ವೈ ಐ ಆಮ್ ಕ್ಯಾನ್ಸಲಿಂಗ್ ಇಯರ್ ಆ್ಯಂಡ್ ವೈ ನಾಟ್ ಇಯರ್. ಇಲ್ಲಿ ಪೈ ಬೈ 3 6 ಡಿಗ್ರಿ ಈ ಒಳಗೆ ಇದೆಯಾ, ಮೈನಸ್ 90 ಟು ಪ್ಲಸ್ 90 ಒಳಗಡೆ ಇದೆ. ಒಳಗಡೆ ಇದ್ದಾಗ ಏನಿದ್ರು ಕ್ಯಾನ್ಸಲ್ ಮಾಡ್ಬೋದು. ಸಮ್ಟೈಮ್ಸ್ ನಿಮಗೆ ಡೈರೆಕ್ಟ್ ವ್ಯಾಲ್ಯೂಸ್ನ ಕೊಟ್ಟು ಚೆಕ್ ಮಾಡೋಕ್ಕೂ ಮಾಡ್ಬೋದು ಆಯ್ತಾ. ಸೊ ಗೊತ್ತಿರ್ಬೇಕು ನಿಮ್ಗೆ ಆ ಕಂಡೀಷನ್ಸ್. ಓಕೆ, ಸೊ ಲಾಸ್ಟ್ ಸ್ಲೈಡ್ ಮಕ್ಕಳೇ. ಓಕೆ, ಇದೊಂದು ಸ್ವಲ್ಪ ಸೈಕ್ ಸಮ ಆಯ್ತಾ. ಸೊ ಸೈಕ್ ಸಮ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ 3 ಪೈ ಬೈ 5 ಅಂದರೆ, ಸೊ 3 ಇಂಟು 180 ಡಿವೈಡೆಡ್ ಬೈ 5. ಸೊ 5 1 5 36 ಆರ್. ಸೊ 36 3s ಆರ್ ಅಂದರೆ 18 10 108 ಡಿಗ್ರಿ ಮಕ್ಕಳೇ. ಓಕೆ, ಈ ಪ್ರೀವಿಯಸ್ ಕ್ವಶನ್ಸ್ಗೂ ಇಲ್ಲಿಗೂ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದೆಲ್ಲ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಬಂತು, ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ ಆ್ಯಂಗಲ್ ಬರ್ತಾ ಇಲ್ಲ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಎಕ್ಸಾಮಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಸಿಂಗ್ ಕ್ವಶನ್ ಇದೆ ಆಯ್ತಾ. ಇದಕ್ಕೆ ಏನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಸೈನ್ ಇನ್ವರ್ಸ್ ಆಫ್ ಸೈನ್ ಯು ಟೇಕ್ ಇಟ್ ಲೈಕ್ ದಿಸ್ ಮಕ್ಕಳೇ. ಓಕೆ, 180 ಮೈನಸ್ 3 ಪೈ ಬೈ 5 ಅಂತ ತಗೊಳ್ಳಿ. ಓಕೆ, 180 ಅಂದರೆ ಪೈ ಮೈನಸ್ 3 ಪೈ ಬೈ 5 ಅಂದರೆ ತಗೊಳ್ಳಿ. ಏನಕ್ಕೆ ಗೊತ್ತಾ, ನಿಮ್ಗೆ ಅನ್ಸಿರ್ಬೋದು ಇನ್ ದ ಪ್ರೀವಿಯಸ್ ಕೇಸಲ್ಲಿ ನಾನು ಏನೋ ಮಾಡಿದೆ, ಇಲ್ಲಿ ಏನೋ ಮಾಡ್ತಾ ಇದ್ದೀನಿ ಅಂತ. ಇಟ್ಸ್ ಸಿಂಪಲ್ ಮಕ್ಕಳೇ. ಓಕೆ, ವಾಟ್ ಈಸ್ ಸೈನ್ 180 ಮೈನಸ್ ಥೀಟಾ?
ದಿಸ್ ಇಸ್ ನಥಿಂಗ್ ಬಟ್ ಸೈನ್ ಥೀಟಾ ಓನ್ಲಿ ಅಲ್ವಾ. ಓಕೆ, ಸೊ ಇವಾಗ ನನಗೆ ಸೈನ್ 180 ಮೈನಸ್ ಥೀಟಾ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಇಸ್ ಪಾಸಿಟಿವ್. ಈಗ ನನಗೆ ಸೈನ್ 3π/5 ಇದೆ, ಸೈನ್ 3π/5 ಇದೆ, ಅದನ್ನು ನಾನು ಉಲ್ಟಾ ಬರ್ಕೊಳ್ತಿದ್ದೀನಿ. ದಟ್ ಈಸ್ ಸೈನ್ ಪೈ ಮೈನಸ್ 3π/5 ಅಂತ ಈ ಥರ ಬರ್ಕೊಂಡೆ. ತುಂಬ ಜನ ಕನ್ಫ್ಯೂಷನ್ ಆಗ್ಬೋದು, ಸೊ ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಒಳಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಈಸ್ 5π ಮೈನಸ್ 3π ಡಿವೈಡೆಡ್ ಬೈ 5. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ 2π/5 ಅಲ್ವಾ. ಸೊ 2π/5 ಅಂದರೆ 2 × 180/5, ಸೊ 36. ಸೊ 72. ಸೈನ್ದು ಬಂದು -90 + 90, 72 ಅಂದರೆ ಆರಾಮ್ಸೆ ಕ್ಯಾನ್ಸಲ್ ಮಾಡಿ. ಸೊ ದ ಆನ್ಸರ್ ಈಸ್ 2π/5. ಸಿಂಪಲ್. ಓಕೆನಾ. ಆ್ಯಂಡ್ ದ ಲಾಸ್ಟ್ ಒನ್ sin inverse of 1/2. So what value of what angle will make sin value is 1/2? It is 30 degree. So tan inverse of 2 cos into 2 into π/6 alva. So tan inverse of 2 cos ಇದು 2 π/3 ಆಯಿತು. π/3. Now what is cos π/3? Cos π/3 is 1/2 ಅಲ್ಲ. Yeah, so tan inverse of 2 into 1/2, so 2 ones are 2 twos are, so tan inverse of 1 ಸಿಗುತ್ತೆ. So tan inverse of 1 is π/4 ಇಷ್ಟೇ. Yeah, so that's it ಮಕ್ಕಳೇ. So this is I think I have covered almost everything ಆಯ್ತಾ. So if not this question ಮಕ್ಕಳೇ ಇಲ್ಲಿ ಯೂಸ್ ಆಗಲಿಲ್ಲ 3 ಮಾರ್ಕರ್ ಯೂಸ್ ಆಗುತ್ತೆ, ಇಲ್ಲಿ ಯೂಸ್ ಆಗಿಲ್ಲ ಅಂದ್ರೂ MCQಸ್ಗೆ ಯೂಸ್ ಆಗುತ್ತೆ. ಬಟ್ ಐ ಫೀಲ್ ದಟ್ 99% ಇದೇ ಕ್ವಶನ್ಸ್ಗಳು ರಿಪೀಟ್ ಆಗ್ಬೋದು ಆಯ್ತಾ. ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಮಕ್ಕಳೇ, ಸೊ ಐ ಹೋಪ್ ದಿಸ್ ಸೀರೀಸ್ ವಿಲ್ ಹೆಲ್ಪ್ ಯು. ಸೊ ನಿಮ್ಮ 9+9, ಸೊ ಎಲ್ಲ 18 ಕ್ವಶನ್ಸ್ಗೂ ಇದೇ ಥರ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲ ಮ್ಯಾಥ್ ವಿಡಿಯೋಸ್ಗೂ ನಿಮ್ಮ ಸಪೋರ್ಟ್ ಇರಲಿ. ಓಕೆ, ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್.